ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 26/5/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸದಾ ಇದೇ ಖುಷಿಯಲ್ಲಿರಿ. ಸ್ವಯಂ ಭಗವಂತನೇ ಶಿಕ್ಷಕನಾಗಿ ನಮಗೆ ಓದಿಸುತ್ತಾರೆ. ನಾವು ಅವರಿಂದ ರಾಜಯೋಗ ಕಲಿಯುತ್ತಿದ್ದೇವೆ, ಪ್ರಜಾಯೋಗವಲ್ಲ. ಶಿವ ಭಗವಾನುವಾಚ: ಮಕ್ಕಳು ಎಲ್ಲಿ ಕುಳಿತಿದ್ದೀರಿ? ಬೇಹದ್ದಿನ ತಂದೆಯ ಶಾಲೆಯಲ್ಲಿ. ಮಕ್ಕಳಿಗೆ ಬಹಳ ಶ್ರೇಷ್ಠ ನಶೆ ಇರಬೇಕು. ಯಾವ ಮಕ್ಕಳಿಗೆ? ಬೇಹದ್ದಿನ ತಂದೆಯ ಮಕ್ಕಳಿಗೆ ಅಥವಾ ಆತ್ಮಿಕ ಮಕ್ಕಳಿಗೆ. ತಂದೆ ಆತ್ಮರಿಗೆ ಓದಿಸ್ತಾರೆ, ಗುಜರಾತಿ ಅಥವಾ ಮರಾಠಿಯರಿಗೆ ಓದಿಸೋದಿಲ್ಲ. ಅದಂತೂ ನಾಮರೂಪವಾಯಿತು. ತಂದೆ ಆತ್ಮರಿಗೆ ಓದಿಸ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಮ್ಮ ಬೇಹದ್ದಿನ ತಂದೆ ಅವರೇ ಆಗಿದ್ದಾರೆ, ಯಾರಿಗೆ ಭಗವಂತನೆಂದು ಹೇಳಲಾಗ್ತದೆ. ಭಗವಾನು ವಾಚವೂ ಇದೆ. ಆದರೆ ಯಾರಿಗೆ ಭಗವಂತನೆಂದು ಹೇಳಲಾಗ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಶಿವ ಪರಮಾತ್ಮಾಯ ನಮಃ ಎಂದು ಹೇಳ್ತಾರೆ. ಪರಮಾತ್ಮನಂತೂ ಒಬ್ಬರೇ ಆಗಿದ್ದಾರೆ. ಅವರು ಸರ್ವಶ್ರೇಷ್ಠ ನಿರಾಕಾರನಾಗಿದ್ದಾರೆ. ನಿಮಗೆ ಕೃಷ್ಣ ಭಗವಂತ ಓದಿಸೋದಿಲ್ಲ, ಮೊದಲೂ ಓದಿಸಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮರ ತಂದೆ ನಮಗೆ ಓದಿಸುತ್ತಿದ್ದಾರೆ. ಭಗವಂತ ನಿರಾಕಾರನಾದರೂ ಶಿವನ ಮಂದಿರಕ್ಕೆ ಹೋಗ್ತಾರೆ, ಅವರ ಪೂಜೆ ಮಾಡ್ತಾರೆ. ಅಂದ ಮೇಲೆ ಅವರು ಇರಬೇಕಲ್ಲವೇ? ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇರೋದಿಲ್ಲ. ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇಡೀ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ನೀವೀಗ ತಿಳಿದುಕೊಳ್ಳಲು ತೊಡಗಿದ್ದೀರಿ. ಬಹಳ ಸಮಯದಿಂದ ತಿಳಿದುಕೊಳ್ತಾ ಬಂದಿದ್ದೀರಿ. ಬಹಳ ಸಮಯದಿಂದ ಬರುವವರಿಗಿಂತಲೂ ಹೊಸಬರು ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದಲ್ಲ. ಇದು ಸಹ ವಿಶೇಷತೆಯಾಗಿದೆ. 3 ತಿಂಗಳಿನ ಹೊಸ ಮಕ್ಕಳು ಸಹ ಬಹಳ ಮುಂದೆ ಹೋಗಬಲ್ಲರು. ಆದ್ದರಿಂದಲೇ ಬಾಬಾ ಈ ಆತ್ಮನ ಬುದ್ಧಿ ಬಹಳ ತೀಕ್ಷ್ಣವಾಗಿದೆ ಎಂದು ಹೇಳ್ತಾರೆ. ಹೊಸಬರು ಕೇಳುವಾಗ ಬಹಳ ಗದ್ಗದಿತರಾಗ್ತಾರೆ. ಎಲ್ಲರೂ ಈಶ್ವರೀಯ ವಿದ್ಯಾರ್ಥಿಗಳೇ ಆಗಿದ್ದಾರೆ. ನಿರಾಕಾರ ತಂದೆ ಜ್ಞಾನಸಾಗರ ಓದಿಸ್ತಿದ್ದಾರೆ. ಭಗವಾನು ವಾಚ ಗಾಯನವಿದೆ. ಆದರೆ ಯಾವಾಗ ಎಂಬುದು ಮರೆತು ಹೋಗಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇಂಥವರು ಕೆಲವರಿರುತ್ತಾರೆ, ಅವರ ತಂದೆ ಶಿಕ್ಷಕನಾಗಿರ್ತಾರೆ. ಆದರೆ ಅವರು ಕೇವಲ ಒಂದೇ ವಿಷಯದ ಬಗ್ಗೆ ಓದಿಸ್ತಾರೆ. ಇನ್ನೊಂದು ವಿಷಯಕ್ಕಾಗಿ ಮತ್ತೊಬ್ಬ ಶಿಕ್ಷಕರು ಓದಿಸ್ತಾರೆ. ಇಲ್ಲಂತೂ ತಂದೆ ಎಲ್ಲ ಮಕ್ಕಳಿಗೆ ಶಿಕ್ಷಕನಾಗ್ತಾರೆ. ಇದು ವಿಚಿತ್ರವಾದ ಮಾತಾಗಿದೆ. ಅನೇಕ ಮಕ್ಕಳಿದ್ದಾರೆ. ನಮಗೆ ಶಿವತಂದೆ ಓದಿಸುತ್ತಾರೆಂದು ನಿಶ್ಚಯವಿದೆ. ಶ್ರೀಕೃಷ್ಣನಿಗೆ ಬಾಬಾ ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣನಿಗೆ ಹೀಗೆ ಶಿಕ್ಷಕ ಗುರುವೆಂದೂ ತಿಳಿಯೋದಿಲ್ಲ. ಇಲ್ಲಿ ತಂದೆಯಂತೂ ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ. ನೀವು ಭಿನ್ನ ಭಿನ್ನ ಪ್ರಕಾರದ ವಿದ್ಯಾರ್ಥಿಗಳು ಕುಳಿತಿದ್ದೀರಿ. ನೀವು ತೇರ್ಗಡೆ ಆಗುವವರೆಗೂ ತಂದೆ ಶಿಕ್ಷಕನಾಗಿ ಓದಿಸ್ತಾರೆ. ಕರ್ಮಾತೀತ ಸ್ಥಿತಿ ಪಡೆಯುವವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ. ಕರ್ಮಗಳ ಲೆಕ್ಕಾಚಾರದಿಂದ ಮುಕ್ತರಾಗಬೇಕಾಗಿದೆ. ನಿಮಗೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು. ತಂದೆ ನಮ್ಮನ್ನು ಇಂತಹ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗ್ತಾರೆ ಮತ್ತು ಈ ರೀತಿ ಮಕ್ಕಳು ಕುಳಿತಿರುವ ಹಾಗೂ ಪರಮಧಾಮ ನಿವಾಸಿ ತಂದೆ ಬಂದು ಓದಿಸುತ್ತಾರೆಂದು ತಿಳಿದುಕೊಳ್ಳುವ ಶಾಲೆ ಮತ್ಯಾವುದೂ ಇಲ್ಲ. ಈಗ ನೀವಿಲ್ಲಿ ಕುಳಿತಿದ್ದೀರಿ ಅಂದಾಗ ತಿಳಿದುಕೊಳ್ತೀರಿ,
ನಮ್ಮ ಬೇಹದ್ದಿನ ತಂದೆ ನಮಗೆ ಓದಿಸೋದಕ್ಕಾಗಿ ಬರ್ತಾರೆ. ಅಂದ ಮೇಲೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು. ತಂದೆ ನಮಗೆ ರಾಜಯೋಗ ಕಲಿಸ್ತಿದ್ದಾರೆ. ಇದು ಪ್ರಜಾಯೋಗವಲ್ಲ, ರಾಜಯೋಗವಾಗಿದೆ. ಈ ನೆನಪಿನಿಂದಲೇ ಮಕ್ಕಳಿಗೆ ಖುಷಿಯ ನಶೆ ಏರಬೇಕು. ಎಷ್ಟು ದೊಡ್ಡ ಪರೀಕ್ಷೆಯಾಗಿದೆ ಮತ್ತು ನೀವು ಎಷ್ಟು ಸಾಧಾರಣವಾಗಿ ಕುಳಿತಿದ್ದೀರಿ. ಹೇಗೆ ಮುಸಲ್ಮಾನರು ಮಕ್ಕಳನ್ನು ನೆಲದ ಮೇಲೆ ಕೂರಿಸಿ ಓದಿಸ್ತಾರೆ. ನೀವು ಈ ನಿಶ್ಚಯದಿಂದ ಇಲ್ಲಿಗೆ ಬರ್ತೀರಿ. ಈಗ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ತಂದೆಯೂ ಸಹ ಹೇಳ್ತಾರೆ, ನಾನು ಜ್ಞಾನಸಾಗರನಾಗಿದ್ದೇನೆ, ಕಲ್ಪಕಲ್ಪವು ಬಂದು ರಾಜಯೋಗ ಕಲಿಸ್ತೇನೆ. ಕೃಷ್ಣನ 84 ಜನ್ಮಗಳು ಎಂದಾದರೂ ಹೇಳಿ ಅಥವಾ ಬ್ರಹ್ಮನ 84 ಜನ್ಮಗಳೆಂದಾದರೂ ಹೇಳಿ, ಒಂದೇ ಮಾತಾಗಿದೆ. ಬ್ರಹ್ಮನೇ ಶ್ರೀಕೃಷ್ಣನಾಗ್ತಾರೆ. ಇದನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು. ನಾವಾತ್ಮರು ತಂದೆಯ ಮಕ್ಕಳಾಗಿದ್ದೇವೆ. ಪರಮಪಿತ ಪರಮಾತ್ಮ ಬಂದು ನಮಗೆ ಓದಿಸುತ್ತಾರೆ. ಕೃಷ್ಣನಂತೂ ಓದಿಸಲು ಸಾಧ್ಯವಿಲ್ಲ. ಕೃಷ್ಣನೇ ಈ ರೀತಿ ಓದಿಸಲು ಸಾಧ್ಯವೇ? ಕಿರೀಟ ಇತ್ಯಾದಿಗಳನ್ನು ತೆಗೆದಿಟ್ಟು ಬಂದಿರುವನೇ. ಈಗ ಓದಿಸುವವರಂತೂ ಅನುಭವಿಗಳು ಬೇಕು. ಆದ್ದರಿಂದ ತಂದೆ ತಿಳಿಸ್ತಾರೆ, ನಾನು ವೃದ್ಧನ ತನುವನ್ನು ತೆಗೆದುಕೊಂಡಿದ್ದೇನೆ. ಇದು ನಿಶ್ಚಿತವಾಗಿದೆ. ಶಿವ ತಂದೆ ಬ್ರಹ್ಮಾರವರ ಮೂಲಕವೇ ಓದಿಸ್ತಾರೆ. ಆದ್ದರಿಂದಲೇ ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಹೇಳ್ತಾರೆ. ಆದರೆ ಬ್ರಹ್ಮ ಎಲ್ಲಿಂದ ಬಂದರೆಂದು ತಿಳಿದುಕೊಳ್ಳೋದಿಲ್ಲ. ತಂದೆ ಕುಳಿತು ಮತ್ತೆ ಮತ್ತೆ ಮಕ್ಕಳನ್ನು ಜಾಗೃತಗೊಳಿಸ್ತಾರೆ. ಮಾಯೆ ಮತ್ತೆ ಮಲಗಿಸಿ ಬಿಡುತ್ತದೆ. ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ. ನನ್ನನ್ನು ಅರಿತುಕೊಂಡಿದ್ದೀರಲ್ಲವೇ? ಪರಮಪಿತ ಪರಮಾತ್ಮ ಜ್ಞಾನಸಾಗರನಾಗಿದ್ದಾರೆ. ಪತಿತ ಪಾವನ ದುಃಖಹರ್ತ ಸುಖಕರ್ತನೆಂದು ಹಾಡುತ್ತಾರೆ. ಕೃಷ್ಣನಿಗೆ ಈ ರೀತಿ ಎಂದೂ ಹೇಳೋದಿಲ್ಲ. ಎಲ್ಲರಿಗೂ ಒಟ್ಟಿಗೆ ಓದಿಸಲು ಸಾಧ್ಯವಿಲ್ಲ. ಮಧುಬನದಲ್ಲಿ ಮುರಳಿ ನಡೀತದೆ. ಅದು ಮತ್ತೆ ಎಲ್ಲ ಸೇವಾ ಕೇಂದ್ರಗಳಿಗೆ ಹೋಗ್ತದೆ. ನೀವೀಗ ಸಮ್ಮುಖದಲ್ಲಿದ್ದೀರಿ. ನಿಮಗೆ ತಿಳಿದಿದೆ, ಕಲ್ಪದ ಮೊದಲು ಸಹ ತಂದೆ ಈ ರೀತಿ ಓದಿಸಿದ್ದರು. ಇದೇ ಸಮಯವಾಗಿತ್ತು. ಯಾವುದು ಕಳೆದು ಹೋಯಿತು. ಅದು ಪುನಃ ಪುನರಾವರ್ತನೆಯಾಗುವುದಿದೆ. ಈಗ ಭಕ್ತಿ ಮಾರ್ಗದ ಮಾತುಗಳನ್ನಂತೂ ಬಿಡಬೇಕಾಗಿದೆ. ಈಗ ನಿಮಗೆ ಜ್ಞಾನದೊಂದಿಗೆ ಮತ್ತು ಓದಿಸುವವರೊಂದಿಗೆ ಪ್ರೀತಿ ಇದೆ. ಕೆಲವರು ಶಿಕ್ಷಕರಿಂದ ಓದಿದ ಮೇಲೆ ಅವರಿಗೆ ಉಡುಗೊರೆಯನ್ನು ಕೊಡ್ತಾರೆ. ಈ ತಂದೆಯಂತೂ ತಾವೇ ಮಕ್ಕಳಿಗೆ ಉಡುಗೊರೆ ಕೊಡ್ತಾರೆ. ಇಲ್ಲಿ ಬಂದು ಸಾಕಾರದಲ್ಲಿ ಇವರು ನನ್ನ ಮಕ್ಕಳಾಗಿದ್ದಾರೆ ಎಂದು ನೋಡ್ತಾರೆ. ಇದು ಸಹ ಮಕ್ಕಳಿಗೆ ಜ್ಞಾನವಿದೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಕೆಲವರದ್ದು 1 ಜನ್ಮವಿದ್ದರೂ ಸಹ ಅದರಲ್ಲಿಯೇ ಸುಖ ದುಃಖವನ್ನು ಕಳೆಯುತ್ತಾರೆ. ನೀವೀಗ ಇವೆಲ್ಲ ಮಾತುಗಳನ್ನು ತಿಳಿದಿದ್ದೀರಿ. ಇದು ಮನುಷ್ಯ ಸೃಷ್ಟಿಯ ವಂಶಾವಳಿಯಾಗಿದೆ. ಮೊದಲ ನಂಬರಿನಲ್ಲಿ ಬ್ರಹ್ಮ ಸರಸ್ವತಿ, ಆದಿದೇವ ಆದಿದೇವಿ ಇದ್ದಾರೆ. ನಂತರ ಅನೇಕ ಧರ್ಮಗಳಾಗ್ತಾ ಹೋಗ್ತವೆ. ಅವರು ಸರ್ವ ಆತ್ಮರ ಬೀಜವಾಗಿದ್ದಾರೆ. ಉಳಿದೆಲ್ಲರೂ ಎಲೆಗಳಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಎಲ್ಲರ ತಂದೆಯಾಗಿದ್ದಾರೆ. ಈ ಸಮಯದಲ್ಲಿ ಪ್ರಜಾಪಿತ ಹಾಜರಿದ್ದಾರೆ. ಇವರು ಕುಳಿತು ಶೂದ್ರರಿಂದ ಬದಲಾಯಿಸಿ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಈ ರೀತಿ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ತಂದೆಯೇ ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ಮತ್ತೆ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಇದು ಸಹಜ ರಾಜಯೋಗದ ವಿದ್ಯೆಯಾಗಿದೆ. ಜನಕರಾಜನು ಸಹ ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಪಡೆದರು, ಅರ್ಥಾತ್ ಸ್ವರ್ಗವಾಸಿಯಾದರು. ಮನುಷ್ಯರು ಹಾಡುತ್ತಾ ಇರ್ತಾರೆ, ಆದರೆ ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿ ನೀವು ಅಶರೀರಿಯಾಗಿ ಬಂದಿದ್ದೀರಿ. ಮತ್ತೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಿದ್ದೀರಿ. ಅವಶ್ಯವಾಗಿ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ತಂದೆ ಸತ್ಯವಾಗಿದ್ದಾರೆ. ಅವರು ಸತ್ಯವನ್ನೇ ತಿಳಿಸ್ತಾರೆ. ರಾಜಧಾನಿ ತಯಾರಾಗುತ್ತದೆಯಲ್ಲವೇ? ರಾಜಯೋಗವನ್ನು ಒಬ್ಬರೇ ಕಲಿಯುವರೆ? ನೀವೆಲ್ಲರೂ ಈಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ಮುಳ್ಳು ಮತ್ತು ಹೂ ಎಂದು ಯಾರಿಗೆ ಹೇಳಲಾಗ್ತದೆ ಎಂಬುದನ್ನೂ ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ಇದು ಚೀಚಿ ಮುಳ್ಳುಗಳ ಪ್ರಪಂಚವಾಗಿದೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿ ನರಕವಾಸಿಗಳಾಗಿದ್ದೇವೆ. ಪುನಃ ವಿಶ್ವದ ಇತಿಹಾಸ ಭೂಗೋಳವನ್ನು
ಪುನರಾವರ್ತಿಸುತ್ತೇವೆ. ಅವಶ್ಯವಾಗಿ ಸ್ವರ್ಗವಾಸಿಗಳಾಗುತ್ತೇವೆ. ಕಲ್ಪಕಲ್ಪವೂ ನಾವೇ ಆಗ್ತೇವೆ. ಪದೇ ಪದೇ ಇದನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ಜ್ಞಾನವನ್ನು ತಿಳಿಸಬೇಕಾಗಿದೆ. ಈ ಲಕ್ಷ್ಮೀನಾರಾಯಣರು ಸೂರ್ಯವಂಶೀಯರಾಗಿದ್ದಾರೆ. ಕ್ರಿಸ್ತ ಬರುವುದಕ್ಕೆ ಮೊದಲು ಬಹಳ ಕೆಲವರೇ ಇದ್ದರು. ರಾಜಧಾನಿ ಇರಲಿಲ್ಲ. ಈಗ ತಂದೆ ಬಂದು ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆಯಾಗುವುದೇ ಸಂಗಮದಲ್ಲಿ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ಇದು ಸತ್ಯವಾದ ಕುಂಭಮೇಳವಾಗಿದೆ. ಆತ್ಮಗಳು ಅನೇಕರಿದ್ದಾರೆ. ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡಲು ಮಕ್ಕಳ ಬಳಿ ಬರುತ್ತಾರೆ. ಇದಕ್ಕೆ ಸಂಗಮಯುಗದ ಕುಂಭಮೇಳವೆಂದು ಹೇಳಲಾಗ್ತದೆ. ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ತಂದೆ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ಮತ್ತೆ ನರಕ, ಹಳೆಯ ಪ್ರಪಂಚದ ವಿನಾಶ ಖಂಡಿತ ಆಗಬೇಕು. ಕಲ್ಪಕಲ್ಪವೂ ವಿನಾಶ ಆಗಿಯೇ ಆಗ್ತದೆ. ಹೊಸತರಿಂದ ಹಳೆಯದು, ಹಳೆಯದರಿಂದ ಹೊಸತು ಖಂಡಿತ ಆಗುವುದು. ಹೊಸ ಪ್ರಪಂಚಕ್ಕೆ ಸ್ವರ್ಗ, ಹಳೆಯದಕ್ಕೆ ನರಕವೆಂದು ಹೇಳಲಾಗ್ತದೆ. ಈಗಂತೂ ಎಷ್ಟೊಂದು ಮನುಷ್ಯರು ವೃದ್ಧಿಯಾಗ್ತಾ ಹೋಗ್ತದೆ. ಧಾನ್ಯಗಳು ಸಿಗಲಿಲ್ಲವೆಂದರೆ ನಾವು ಬಹಳಷ್ಟು ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತೇವೆಂದು ತಿಳಿಯುತ್ತಾರೆ. ಆದರೆ ಎಷ್ಟೊಂದು ಜನಸಂಖ್ಯೆ ವೃದ್ಧಿಯಾಗ್ತಾ ಇರ್ತದೆ. ಆದ್ದರಿಂದ ದವಸ ಧಾನ್ಯಗಳನ್ನು ಎಲ್ಲಿಂದ ತರ್ತಾರೆ? ಈಗ ನೀವು ಮಕ್ಕಳಿಗೆ ಇದು ಖಾತರಿಯಾಗಿದೆ, ಈ ಇಡೀ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ಮನುಷ್ಯರಿಗೆ ಈ ಜ್ಞಾನ ಇಷ್ಟವೂ ಆಗ್ತದೆ. ಆದರೆ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳೋದಿಲ್ಲ. ನಿಮ್ಮ ಬುದ್ಧಿಯಲ್ಲಿದೆ, ನರಕದ ನಂತರ ಸ್ವರ್ಗ ಬರುವುದು. ಸತ್ಯಯುಗದ ದೇವಿ ದೇವತೆಗಳು ಇದ್ದು ಹೋಗಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಭಾರತದ ಮಾಲೀಕರಾಗಿದ್ದರು. ಚಿತ್ರಗಳೂ ಇವೆ. ಚಿತ್ರಗಳಲ್ಲಿ ಆದಿಸನಾತನ ದೇವಿ ದೇವತಾ ಧರ್ಮವಿರ್ತದೆ. ಈಗ ತಮ್ಮನ್ನು ದೇವತಾ ಧರ್ಮದವರೆಂದು ಕರೆಸಿಕೊಳ್ಳೋದಿಲ್ಲ. ಅದಕ್ಕೆ ಬದಲು ಹಿಂದೂಗಳೆಂದು ಹೇಳಿಕೊಳ್ತಾರೆ. ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಾವು ಈ ದೇವಿ ದೇವತೆಗಳಾಗುತ್ತಿದ್ದೇವೆ. ತಂದೆ ಈ ಕರ್ಮೇಂದ್ರಿಯಗಳ ಮೂಲಕ ನಮಗೆ ಓದಿಸುತ್ತಿದ್ದಾರೆ. ಇಲ್ಲವಾದರೆ ನಾನು ನಿಮಗೆ ಹೇಗೆ ಓದಿಸಲಿ ಎಂದು ತಂದೆ ಹೇಳ್ತಾರೆ. ಆತ್ಮಗಳೇ ಓದಿಸುತ್ತಾರೆ. ಏಕೆಂದರೆ ಆತ್ಮದಲ್ಲಿಯೇ ತುಕ್ಕು ಬೀಳುತ್ತದೆ. ನೀವೀಗ ಸತ್ಯ ಚಿನ್ನವಾಗಬೇಕಾಗಿದೆ. ಚಿನ್ನದ ಸಮಾನ ಇದ್ದವರು ಬೆಳ್ಳಿಯ ಯುಗದಲ್ಲಿ ಬಂದಿರಿ. ನಂತರ ಇನ್ನೂ ಕೆಳಗಿಳಿಯುತ್ತೀರಿ. ಮತ್ತೆ ವೃದ್ಧಿಯೂ ಆಗ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾವು ಸತ್ಯ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಬಂದಿದ್ದೇವೆ. ಅನೇಕ ಬಾರಿ ಈ ಪಾತ್ರವನ್ನು ಅಭಿನಯಿಸಿದ್ದೇವೆ. ಈ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ. ನಮಗೆ ಮೋಕ್ಷ ಬೇಕೆಂದು ಅವರು ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ನಿಮಗೆ 84 ಜನ್ಮಗಳ ಚಕ್ರವನ್ನು ಸುತ್ತಿ ಬೇಸರವಾಗಬೇಕು. ಮನುಷ್ಯರಂತೂ ತಿಳಿದುಕೊಳ್ತಾರೆ, ಬರುವುದು ಹೋಗುವುದು ಇದ್ದೇ ಇರ್ತದೆ. ಇದರಿಂದ ನಾವೇಕೆ ಮುಕ್ತರಾಗಬಾರದು ಎಂದು. ಆದರೆ ಇದು ಸಾಧ್ಯವಿಲ್ಲ. ಗುರುಗಳೂ ಸಹ ಹೇಳ್ತಾರೆ, ನೀವು ಮೋಕ್ಷವನ್ನು ಪಡೆಯುತ್ತೀರಿ. ಬ್ರಹ್ಮತತ್ವವನ್ನು ನೆನಪು ಮಾಡಿದರೆ ಅದರಲ್ಲಿ ಲೀನವಾಗುತ್ತೀರೆಂದು. ಭಾರತದಲ್ಲಿಯೇ ಅನೇಕ ಮತಾಂತರಗಳಿವೆ. ಮತ್ಯಾವುದೇ ಖಂಡದಲ್ಲಿ ಇಷ್ಟೊಂದಿಲ್ಲ. ಅನೇಕ ಮತಗಳಿವೆ. ಒಂದು ಇನ್ನೊಂದಕ್ಕೆ ಹೋಲುವುದಿಲ್ಲ. ರಿದ್ಧಿ ಸಿದ್ಧಿಯನ್ನು ಬಹಳ ಕಲಿಯುತ್ತಾರೆ. ರಿದ್ಧಿ ಸಿದ್ಧಿಯಿಂದ ಕೆಲವರು ಕುಂಕುಮವನ್ನು ತೆಗೆಯುತ್ತಾರೆ. ಇನ್ನೂ ಕೆಲವರು ಇದರಲ್ಲಿ ಮನುಷ್ಯರು ಬಹಳ ಖುಷಿಯಾಗ್ತಾರೆ. ಇದಂತೂ ಆಧ್ಯಾತ್ಮಿಕ ಜ್ಞಾನವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇವರು ಆತ್ಮಿಕ ತಂದೆಯಾಗಿದ್ದಾರೆ. ಆತ್ಮಿಕ ತಂದೆಯೇ ಆತ್ಮಗಳೊಂದಿಗೆ ಮಾತನಾಡ್ತಾರೆ. ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ ಮತ್ತು ಅಮರ ಕಥೆಯನ್ನೂ ತಿಳಿಸ್ತಾರೆ. ಇದರಿಂದ ತಮ್ಮನ್ನು ಅಮರಲೋಕದ ಮಾಲೀಕರನ್ನಾಗಿ, ನರನಿಂದ ನಾರಾಯಣನನ್ನಾಗಿ ಮಾಡ್ತಾರೆ. ನಂತರ ನಾವು ಕವಡೆಯಂತೆ ಆಗಿಬಿಡುತ್ತೇವೆ. ಈಗ ನಿಮಗೆ ವಜ್ರ ಸಮಾನ ಅಮೂಲ್ಯ ಜನ್ಮ ಸಿಕ್ಕಿದೆ. ಅಂದ ಮೇಲೆ ಕವಡೆಗಳ ಹಿಂದೆ ಏಕೆ ಕಳೆದುಕೊಳ್ತೀರಿ? ಈ ಪ್ರಪಂಚ ಇನ್ನೆಷ್ಟು ವರ್ಷಗಳಿರಬಹುದು? ಎಷ್ಟೊಂದು ಜಗಳವಾಡ್ತಾ ಇರ್ತಾರೆ. ಎಲ್ಲರೂ ಸಮಾಪ್ತಿಯಾಗ್ತಾರೆ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಮತ್ತೆ ಇಷ್ಟೊಂದು ಲಕ್ಷ ಕೋಟಿಗಳನ್ನು ಯಾರು ತಿನ್ನುತ್ತಾರೆ? ಅಂದ ಮೇಲೆ ಇದನ್ನು ಏಕೆ ಸಫಲ ಮಾಡಿಕೊಳ್ಳಬಾರದು? ಈ ಆತ್ಮಿಕ ಕಾಲೇಜನ್ನು ತೆರೆಯುವುದರಿಂದ ಮನುಷ್ಯರು ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗ್ತಾರೆ. ಅದರಲ್ಲಿಯೂ ಇದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯ ಕಂಬೈಂಡ್ ಆಗಿದೆ. ಇದರಿಂದ ಆರೋಗ್ಯ, ಭಾಗ್ಯ, ಸಂತೋಷ ಎಲ್ಲವೂ ಸಿಗ್ತದೆ.
ಅವಶ್ಯವಾಗಿ ಯೋಗದಿಂದ ದೀರ್ಘಾಯುಸ್ಸು ಸಿಗ್ತದೆ. ನೀವು ಎಷ್ಟೊಂದು ಆರೋಗ್ಯವಂತರಾಗುತ್ತೀರಿ. ಕುಬೇರನ ಖಜಾನೆ ಸಿಗ್ತದೆ. ಅಲ್ಲ ಅವಲ್ದೀನನ ನಾಟಕವನ್ನೂ ತೋರಿಸ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಅಲ್ಲ ಯಾವ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವರೋ ಅದರಲ್ಲಿ ಬಹಳ ಸುಖವಿದೆ. ಹೆಸರೆಯಾಗಿದೆ ಸ್ವರ್ಗ. ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ. ನಂತರ ಮೊಟ್ಟ ಮೊದಲು ಸುಖಧಾಮದಲ್ಲಿ ಬಂದಿರಿ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಬಂದಿದ್ದೀರಿ. ಕಲ್ಪಕಲ್ಪವು ನಾನು ನೀವು ಮಕ್ಕಳಿಗೆ ಈ ರೀತಿ ತಿಳಿಸಿಕೊಡ್ತೇನೆ. ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ನಾನು ನಿಮಗೆ ತಿಳಿಸ್ತೇನೆ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈ ವಸ್ತ್ರ ಹಳೆಯದಾಗಿದೆ. ಆತ್ಮ ತಮೋಪ್ರಧಾನವಾಗಿದೆ. ತಂದೆ ಸತ್ಯವನ್ನೇ ಹೇಳ್ತಾರೆ. ಅವರೆಂದೂ ಸುಳ್ಳು ಹೇಳೋದಿಲ್ಲ. ಅವರು ಸತ್ಯವಾಗಿದ್ದಾರೆ. ಸತ್ಯಯುಗ ನಿರ್ವಿಕಾರಿ ಪ್ರಪಂಚ ಸತ್ಯಖಂಡವಾಗಿದೆ. ನಂತರ ರಾವಣ ಅಸತ್ಯಖಂಡವನ್ನಾಗಿ ಮಾಡ್ತಾರೆ. ಇದು ಅಸತ್ಯಖಂಡವಾಗಿದೆ. ಸುಳ್ಳು ಮಾಯೆ, ಸುಳ್ಳು ಪ್ರಪಂಚ ಎಂದು ಹಾಡ್ತಾರೆ. ಯಾವ ಪ್ರಪಂಚ? ಇದೆಲ್ಲವೂ ಹಳೆಯ ಸುಳ್ಳು ಪ್ರಪಂಚವಾಗಿದೆ. ಸತ್ಯಯುಗದಲ್ಲಿ ಸತ್ಯವಾದ ಪ್ರಪಂಚವಿತ್ತು. ಪ್ರಪಂಚ ಒಂದೇ ಆಗಿದೆ. 2 ಪ್ರಪಂಚಗಳಿಲ್ಲ. ಹೊಸ ಪ್ರಪಂಚದಿಂದ ಮತ್ತೆ ಹಳೆಯದಾಗ್ತದೆ. ಹೊಸ ಮನೆ ಹಾಗೂ ಹಳೆಯ ಮನೆಯಲ್ಲಿ ಅಂತರವಂತೂ ಇರ್ತದೆ. ಹೊಸದು ತಯಾರಾಗ್ತದೆ ಎಂದರೆ ನಾವು ಹೋಗಿ ಹೊಸ ಮನೆಯಲ್ಲೇ ಕುಳಿತುಕೊಳ್ಳುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿಯೂ ಸಹ ಮಕ್ಕಳಿಗಾಗಿ ಹೊಸ ಮನೆಯನ್ನು ಕಟ್ಟಿಸುತ್ತೇನೆ. ಅನೇಕ ಮಕ್ಕಳು ವೃದ್ಧಿಯಾಗತೊಡಗುತ್ತಾರೆ. ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು. ತಂದೆ ತಿಳಿಸ್ತಾರೆ, ನಾನು ಜ್ಞಾನಸಾಗರ. ಮಕ್ಕಳೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿದ್ದೀರಿ. ಈಗ ಅವರನ್ನೇ ಜ್ಞಾನಚಿತೆಯ ಮೇಲೆ ಕೂರಿಸುತ್ತೇನೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳೋದರಿಂದ ಸಂಪೂರ್ಣ ಕಪ್ಪಾಗಿದ್ದೀರಿ. ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೆಸರನ್ನೂ ಕೊಟ್ಟಿದ್ದಾರೆ. ಆದರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ. ನೀವೀಗ ಹೇಗಿದ್ದವರು ಏನಾಗ್ತೀರಿ? ತಂದೆ ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಅಂದ ಮೇಲೆ ಅಷ್ಟೊಂದು ಗಮನ ಕೊಡಬೇಕಾಗಿದೆ. ತಂದೆಯ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಈ ವಜ್ರ ಸಮಾನ ಅಮೂಲ್ಯ ಜೀವನವನ್ನು ಕವಡೆಗಳ ಹಿಂದೆ ಕಳೆದುಕೊಳ್ಳಬಾರದು. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ತಮ್ಮದೆಲ್ಲವನ್ನೂ ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ವಿದ್ಯೆ ಮತ್ತು ಓದಿಸುವವರೊಂದಿಗೆ ಸತ್ಯ ಪ್ರೀತಿಯನ್ನಿಡಬೇಕಾಗಿದೆ. ಭಗವಂತನೇ ನಮಗೆ ಓದಿಸಲು ಬರುತ್ತಾರೆ. ಈ ಖುಷಿಯಲ್ಲಿರಬೇಕಾಗಿದೆ. ವರದಾನ. ಕ್ಯಾಚಿಂಗ್ ಪವರ್ನ ಮೂಲಕ ತಮ್ಮ ಸತ್ಯ ಸಂಸ್ಕಾರಗಳನ್ನು ಕ್ಯಾಚ್ ಮಾಡುತ್ತಾ ಅದರ ಸ್ವರೂಪರಾಗುವಂತಹ ಶಕ್ತಿಶಾಲಿ ಭವ. ಪುರುಷಾರ್ಥದ ಮುಖ್ಯ ಆಧಾರವೇ ಕ್ಯಾಚಿಂಗ್ ಪವರ್ ಆಗಿದೆ. ಹೇಗೆ ವೈಜ್ಞಾನಿಕವಾಗಿ ಬಹಳ ಹಳೆಯ ಶಬ್ದವನ್ನೇ ಕ್ಯಾಚ್ ಮಾಡ್ತಾರೆ, ಹಾಗೆಯೇ ತಾವು ಶಾಂತಿಯ ಶಕ್ತಿಯಿಂದ ತಮ್ಮ ಆದಿ ದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿರಿ. ಇದಕ್ಕಾಗಿ ಸದಾ ಸ್ಮೃತಿ ಇರಲಿ, ನಾನು ಹೀಗೆಯೇ ಇದ್ದೆನು, ಪುನಃ ಹೀಗಾಗುತ್ತಿದ್ದೇನೆ. ಆ ಸಂಸ್ಕಾರಗಳನ್ನೆಷ್ಟು ಕ್ಯಾಚ್ ಮಾಡುವಿರಿ ಅಷ್ಟು ಅದರ ಸ್ವರೂಪರಾಗುವಿರಿ. 5,000 ವರ್ಷಗಳ ಮಾತುಗಳೆಷ್ಟು ಅನುಭವದಲ್ಲಿ ಬರ್ತದೆ. ಹೇಗೆಂದರೆ ನೆನ್ನೆಯ ಮಾತಾಗಿದೆ ಎಂಬಂತೆ. ತಮ್ಮ ಸ್ಮೃತಿಯನ್ನು ಇಷ್ಟೂ ಶ್ರೇಷ್ಠ ಹಾಗೂ ಸ್ಪಷ್ಟ ಮಾಡಿಕೊಂಡಾಗಲೇ ಶಕ್ತಿಶಾಲಿಯಾಗುವಿರಿ. ಸುವಾಕ್ಯ. ಬ್ರಾಹ್ಮಣ ಜೀವನದ ಶ್ವಾಸ ಖುಷಿಯಾಗಿದೆ. ಭಲೆ ಶರೀರ ಹೋಗಲಿ, ಆದರೆ ಖುಷಿಯನ್ನು ಕಳೆದುಕೊಳ್ಳಬಾರದು. ಅವ್ಯಕ್ತ ಸೂಚನೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ತಕ್ಷಣ ವ್ಯವಹಾರ ಮಾಡುವವರು, ಒಬ್ಬರಿಗೆ ಸೇರುವವರು ಆಗಿರುವುದರಿಂದ ಸದಾ ಏಕರಸ ಆಗಿ ಇರುತ್ತಾರೆ. ಬಾಕಿ ಯಾರು ಸ್ವಲ್ಪ ಸ್ವಲ್ಪ ವ್ಯವಹಾರ ಮಾಡ್ತಾರೆ, ಒಬ್ಬರ ಬದಲಾಗಿ 2 ದೋಣಿಯಲ್ಲಿ ಕಾಲಿಡ್ತಾರೆ, ಅವರು ಸದಾ ಯಾವುದಾದರೂ ಒಂದು ತೊಂದರೆಯ ಏರುಪೇರಿನಲ್ಲಿ ಇರ್ತಾರೆ. ಏಕರಸವಾಗಿರಲು ಸಾಧ್ಯವಿಲ್ಲ. ಹಾಗಾಗಿ ವ್ಯಾಪಾರ ಮಾಡಬೇಕೆಂದರೆ 1 ಸೆಕೆಂಡಿನಲ್ಲಿ ಮಾಡಿ. ಹೃದಯವನ್ನು ತುಂಡು ತುಂಡು ಮಾಡಬೇಡಿ. ಇಂದಿನ ಮುರಳಿಯ ಪ್ರಶ್ನೋತ್ತರ.
ಈ ವಿದ್ಯೆಯ ವಿಶೇಷತೆ ಏನು? ನೀವು ಎಲ್ಲಿಯವರೆಗೆ ಪುರುಷಾರ್ಥ ಮಾಡಬೇಕಾಗಿದೆ? ಈ ವಿದ್ಯೆಯನ್ನು ಯಾರು ಬಹಳ ಸಮಯದಿಂದ ಓದುತ್ತಾ ಬರುತ್ತಿದ್ದಾರೆಯೋ ಅವರಿಗಿಂತಲೂ ಹೊಸ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ. ಇದು ಸಹ ವಿಶೇಷತೆಯಾಗಿದೆ. 3 ತಿಂಗಳಿನ ತೀಕ್ಷ್ಣ ಬುದ್ಧಿಯ ಹೊಸ ಮಕ್ಕಳು ಹಳಬರಿಗಿಂತಲೂ ಮುಂದೆ ಹೋಗ್ತಾರೆ. ನೀವು ಪೂರ್ಣ ತೇರ್ಗಡೆ ಆಗುವವರೆಗೂ, ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರೆಗೂ, ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸುವವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ.